ನಿಜ ತಾನೇ ಹೇಳ್ತಾರೆ ನಾನು ಪುಡಿ ಹಾಕ್ರೆ ಸರಿ ನಮ್ಮನೆ ಎಲ್ಲ ಫಾಸ್ಟ್ ಪ್ರೊಸೀಜರ್. ವಿ ಶೋ ಎವ್ರಿಥಿಂಗ್ ಟು ನೇಚರ್. ಬಿಡು ರಾಜ. ಏನಮ್ಮ ಟಿಫನ್ ತಿಂತಿದ್ಯಾ? ನಾನು ವಿಡಿಯೋ ಎಂಡ್ ಮಾಡ್ತಾ ರೋಡ್ ಎಂಡಿಗೆ ಬಂದ್ಬಿಟ್ಟಿದ್ದೀನಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನನ್ನ ತಂಗಿ ರೆಡಿಯಾಗಿ ಹೊರಡ್ತಾವಳೆ. ಎಲ್ಲಿಗೆ ಏನು ಎಲ್ಲ ನಿಮಗೆ ಗೊತ್ತಾಗುತ್ತೆ ಮುಂದೆ. ಸೊ ಬಿ ವೆಯ್ಟಿಂಗ್. ಮನೆಕಿ ತೆಗಿತಿದ್ದೀನಿ ಗೈಸ್. ಒಳಗಡೆ ಏನಾರ ಕೀ ಇಟ್ಟಿದ್ರೆ ಮಿಸ್ ಆಗಿ ಏನಾರು ಲಾಕ್ ಆಗಿ ಹೊರಗಡೆಯಿಂದನೂ ಲಾಕ್ ಮಾಡಿದರೆ ಆಮೇಲೆ ನಮ್ಮ ಡ್ಯಾಡಿ ಬಂದಾಗ ಬೇಗ ತೆಗಿಯೋಕ್ಕಾಗಲ್ಲ. ಈಗ ಹೋಗ್ತಾ ಇರೋದು ಬರೀ ನಾನು ನನ್ನ ತಂಗಿ ನಮ್ಮಮ್ಮ ಅಷ್ಟೇ. ಈಗ ನಾನು ಬಿಟ್ಬಿಟ್ಟು ಅವ್ರು ಹೋಗೋಕ್ಕೆ ಆಗಲ್ಲ, ಯಾಕಂದರೆ ಗಾಡಿಗೆ ನನ್ನ ಹತ್ರ ಐತೆ. ಸೊ ಗಾಯ್ಸ್ ನೋಡಿ ಗಾಯ್ಸ್, ಕ್ಲೋಸ್ ಅಪ್ ಅಲ್ಲಿ ದೆವ್ವಗಳನ್ನ ನೋಡಿ ಗಾಯ್ಸ್, ನೋಡಿದ್ರ? ಸೊ ಈಗ ನಾವು ದೇವಸ್ಥಾನಕ್ಕೆ ಇನ್ನೇನೋ ಬಂದು ಶ್ರೀ ಶ್ರೀ ಭೂಮಿ ಸಿದ್ದೇಶ್ವರ ದೇವಸ್ಥಾನದ ಸನ್ನಿಧಿ ಹತ್ರ. ಸೊ ಕೆಲವು ಜನಕ್ಕೆ ಗೊತ್ತಿರಲ್ಲ, ಅದಕ್ಕೋಸ್ಕರ ಒಬ್ಬ ನಿಧಾನ ಕಣಿಯಮ್ಮ ಡ್ರೈವರ್. ಸೊ ನೋಡಿ ಇದೇನೆ, ಇಲ್ಲಿ ನೋಡಿ ಇಲ್ಲೇ ಬರ್ತಾರೆ ಶ್ರೀ ಭೂಮಿ ಸಿದ್ದೇಶ್ವರ ದೇವಸ್ಥಾನ. ಅದು ಕಟ್ತಾ ಇರೋದು ಇನ್ನೂ ಐತೆ, ಬಟ್ ಆದರೆ ಇನ್ನೂ ಕಟ್ಟಿಲ್ಲ. ಇನ್ನೂ ಹಳೆ ದೇವಸ್ಥಾನದಲ್ಲೇ ಪೂಜೆ ಮಾಡ್ತಾವ್ರೆ. ಏನಕ್ಕೆ ಬಂದಿರೋದು ನಾವು? ಅಭಿಷೇಕ ಮಾಡ್ಸೋಕ್ಕೆ. ಏನು ಅಭಿಷೇಕ ಮಾಡ್ಸೋಕ್ಕೆ? ಈ ನನ್ನ ಮುಖ ಅಲ್ಲ, ಇಲ್ಲಿ ಕ್ಯಾಮ್ರಾ ನೋಡಿ ಹೇಳು. ಮನೆ ದೇವ್ರಿಗೆ ಅಭಿಷೇಕ ಮಾಡ್ಸೋಕ್ಕೆ. ಮತ್ತು 7ನೇ ಕರ್ಕ ಬಂದಿದೆಯಾ? ಕೆಲಸದವ್ರನ್ನೆಲ್ಲರೂ ನಮ್ಮಮ್ಮಂಗೆ ತುಂಬ ಅಂದರೆ ತುಂಬ ಇಷ್ಟ. ಮನೆ ಕೆಲಸದವ್ರನ್ನೆಲ್ಲ ಒಳ್ಳೆ ಸ್ವಂತ ಮಕ್ಕಳು ಥರನೇ ನೋಡ್ಕೊತಾರೆ. ಅದು ಎಕ್ಸಾಂಪಲ್ ನೋಡಿ, ಈ ಹುಡುಗಿನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ನಮ್ಮ ಮನೇಲಿ. ಸ್ವಂತ ಮಗಳು ಎಲ್ಲನೂ ಮಾಡ್ತಾರೆ. ನಾನು ಸ್ವಂತ ತಂಗಿ ಥರನೇ ನೋಡ್ತಾ ಇದ್ದೀನಿ. ಸೊ ಗೈಸ್ ನೋಡಿ, ಅದೇ ದೇವರು. ಬಟ್ ಆದರೆ ರಿಯಲ್ ಆಗಿ ಇರೋದು ಎಲ್ಲ ರಿಯಲ್ ದೇವ್ರು ಇದೇನೆ ಗೊತ್ತು. ಬಟ್ ಆದರೆ ಇದು ಫಸ್ಟ್ ಸೃಷ್ಟಿಯಾಗಿದ್ದು, ಅಂದರೆ ಭೂಮಿಯಿಂದ ಮೇಲ್ಗಡೆ ಬಂದಿದೆ. ಹೌದು, ಮನೆ ಕೆಲಸದೊಳಗೆ ನಮ್ಮ ಅಪ್ಪ ಅಮ್ಮ ಇಟ್ಟರ ಹೆಸರು ಸೃಷ್ಟಿ ಅಂತ. ನಿಜ ತಾನೇ ಹೇಳ್ತಾರೆ ನಾನು. श्री भूमि सिद्धेश्वर स्वामी देवता पूजन करिष्ये। श्री सापामुखि कंठाय रुद्राय सर्वेश्वराय ಗೈಸ್ ನೋಡಿ ಗೈಸ್, ನನ್ನ ತಂಗಿ ಫುಲ್ಲು ಕಷ್ಟಪಟ್ಟು ಕೈಯೆಲ್ಲ ತುರಿತಾವಳೆ ಪಂಚಾಮೃತ ಮಾಡೋಕ್ಕೆ. ನಮ್ಮಮ್ಮ ಬಾಳೆಹಣ್ಣು ಸುಲಿತಾರೆ, ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಎಲ್ಲದಕ್ಕಿಂತ ಜಾಸ್ತಿ ಕಷ್ಟದ ಕೆಲಸನೇ ನಂದು ಕಟ್ ಮಾಡೋದು. ಚಾಕೆಲ್ಲ ಹಿಡಿಬೇಕು, ಮಿಸಾರೆ ಕೈ ಕುಯ್ಕೋತದೆ.
ತೆಗೆದಿದ್ದು ಬಾಳೆಹಣ್ಣು ಸಿಪ್ಪೆ ಬಿಸ್ತಿದ್ರು ಇದೇ ತೆಗೆದಿದ್ದು ಡೈಲಾಗ್. ನೀನು ಎಲ್ಲದಕ್ಕೂ ಇಲ್ಲೇ ಇದು ಹೇಳ್ತೀನಿ. ನಮ್ಮ ಬಗ್ಗೆ ನಾವೇ ಕ್ರೆಡಿಟ್ ತಗೋಬೇಕು ಬೇರೆಯವ್ರು ಕೊಡೋದಕ್ಕಿಂತ ಅಲ್ವಾ ಗೈಸ್? ಕರೆಕ್ಟ್ ತಾನೆ? ಕರೆಕ್ಟ್ ಆಗಿರೋ ಕಮೆಂಟ್ ಮಾಡಿ, ಕರೆಕ್ಟ್ ಆಗಿರೋ ಸಬ್ಸ್ಕ್ರೈಬ್ ಮಾಡಿ. ಗೈಸ್ ಗೈಸ್ ಪಂಚಾಮೃತ ಆದ್ಮೇಲೆ ವಿಡಿಯೋ ಮಾಡ್ತೀನಿ ಗೈಸ್, ಬಿಜಿ ಇದೀನಿ. ನೋಡಿ ಗೈಸ್ ನಮ್ಮ ಅಣ್ಣನ ಶ್ರಮನ. ಬೆಲ್ಲ ಕುಟ್ಟಲ್ ಬೇಡ, ಇದು ಮಾಡಿದ್ರಾಯ್ತು, ಕಲ್ಸಕ್ರೆ ಕುಟ್ಟು. ಮತ್ತೆ ತೆಂಗಿನಕಾಯಿ ತಗ ಕುಟ್ಟು, ಹೆಂಗಿರೋ ಇದೈತಲ್ಲ ಹಿಡ್ವೆ ಹಾಕಕ್ಕೆ. ಅದೇನಾರ ಹೊಡ್ತೋದ್ರೆ ಏನು ಮಾಡೋಕ್ಕಾಗಲ್ಲ. ಅದನ್ನ ಹಾಕ್ಬೇಡಕಣಮ್ಮ. ತಗಡು ನೀನು ಕಣೆ. ಆಯ್ ಬಿಡು ಅವ್ನು ಕೆತ್ತಾನೆ ಬಿಡು ಹುಡುಗು ಹುಡುಗೆ ಅವ್ನು ಕೆತ್ತಾನೆ. ಮುರಿಲ ಕೊಡು ಪುಡು. ಮುರಿಲ್ಲ ಅಂತ ಹಿಂಗೆ ಹಾಕೊಳ್ಳಲ್ಲ, ಹಿಂಗೆ ಅಂದಲ್ಲ. ಇದೆಲ್ಲ ಹೆಂಗೈತೆ ಗೊತ್ತಾ ಮಮ್ಮಿ? ಒಂದೊಂದು ರೂಪಾಯಿಗೆ ಒಂದು ಚಾಕ್ಲೇಟ್ ಸಿಕ್ತಿತ್ತು ನಮಗೆ ಆಗ. ನಮ್ಮ ಕಾಲದಲ್ಲಿ ಏನಕ್ಕೆ ಬಂದು ಮಮ್ಮಿ ಅವಳೀಗ? ನಮ್ಮ ಕಾಲದಲ್ಲಿ ಅಂದ್ರೆ ಏನು ತಪ್ಪು? 2010 ನಾನು ಅಷ್ಟು ಅವಾಗ ಹುಟ್ಲಿಲ್ಲ. ಅದೇ ಅವಳು 2010 3 ವರ್ಷಕ್ಕೆ ಓಡಾಡ್ತಿದ್ಲು. ಹ್ಞೂ ಕಣ. 2007 ಹುಟ್ಟಿದವಳು. 3 ವರ್ಷಕ್ಕೆಲ್ಲ ಎದ್ದು ಮನೆ ಇಸ್ಕೊಂಡು ಬಂದು ಕಾಸು ಇಸ್ಕೊಂಡು ತಗೋತಿದ್ದ. ಓಡಾಡ್ತಿದ್ದೆ. ಅಂಗನವಾಡಿ ಗೊತ್ತಿರ್ಲಿಲ್ಲ ನಾನು. 3 ವರ್ಷ ಕಲಕ ಸುಮ್ಮನೆ ಕಡೆ ನಾನು 3 ವರ್ಷಕ್ಕೆ LKG ಸೇರಿದೆ. 2 ವರ್ಷಕ್ಕೇನೆ ನಾನು LKG ಸೇರಿಸ್ಬಿಟ್ಟಿದ್ದವಳ. ನಿನ್ನೂ ಅಷ್ಟೇ, ಅವಳು ಅಷ್ಟೇ ಬೇಗನೆ ಸೇರಿಸಿದ್ದು. ಅದಕ್ಕೆ ಅವಳು ಇನ್ನೂ ಈಗ ಸೆಕೆಂಡ್ ಇಯರ್ ಇರ್ಬೇಕಾಗಿದೆ. ಅವಳು ಈಗ ಇದೆಲ್ಲ ಇಂಜಿನಿಯರ್. ಕಟ್ ಆಗುತ್ತೆ. ಕಟ್ಟು ಆಡೋದು ಹಂಗೆ. ಮಾನ ಮರಕ್ಕೆ ತೆಗೆಯೋದು ಅಂದ್ರೆ ಇಲ್ಲ. ಅದು ಕಾಮನ್. ನೀನು ನನ್ನ ಮನೆ ಮರಿ ತೆಗಿ, ನಿನ್ನ ಮನೆ ಮರಿ ತೆಗಿಯೋರೊಬ್ರು ಬರ್ತಾರೆ. 2005ರಲ್ಲಿ ನನ್ನ ಮದುವೆ ಆಗಿದ್ದು. 2006ಕ್ಕೆ ನನ್ನ ಮಗ ಹುಡುಗ. 2007ಕ್ಕೆ ನನ್ನ ಮಗಳು ಹುಟ್ಟಿದ್ರು. ಎಲ್ಲ ಫಾಸ್ಟ್ ಪ್ರೊಸೀಜರ್. ಇವನಂತನಲ್ಲ ಸೂರ್ಯ, ವರುಣ್, we show everything to nature. ಅವನು ಅರುಣ್ ಬೇರೆ ಅದನ್ನ 3 ಸಲ ಹಾಕೋನು. ಅವರು ಅದನ್ನ ಗುದ್ದನ್ನ ನಿಜವಾಗ್ಲೂ ಅದು ಮರದ ಪೀಸ್ ಅಂತ ಎಳೆಯಕ್ಕೆ ಹೋಯ್ದಾನೆ. ಇದಕ್ಕೆ ಕೆಚ್ಚಿಗೆ ಆಯ್ತಲ್ಲ, ಕಲ್ಲಿಲ್ವಾ? ಸಂಬಳ ಕಲ್ಲು ನಂಗಂತ ಪುಡಿಯೋಗೋಯ್ತು. ನೋಡು ನಮ್ಮ ಚಿಂಟು ನೆನ್ಸ್ಕೊಂಡು ಕೊಡ್ತಾರೆ. ನಾನು ಅದಕ್ಕೆ ಅಷ್ಟು ಬೇಗ ಪುಡಿ ಇಟ್ಟಿದ್ದು ನೋಡು. ಪುಡಿ ಹಾಕ್ರೆ ಸರಿ ನನ್ನ ಮಗನೆ. ಕಟ್ ಮಾಡೋರು ಕೆಚ್ಚು ಸಿಟ್ಟು ಇದನ್ನ ಕೆಚ್ಚು ಎಲ್ಲ ಪುಡಿ ಮಾಡಿ ಏನ್ ಬರೋದು ನೀನು ಮಗು? ಕೊಡವ ಪುಟ್ಟಿ ಬೇಬೇಕು ಮಾಡಿ ನೋಡಿಲಿ. ಕೊಡ ಇಲ್ಲಿ ಅವನು ಬಲ ಬುಡ್ಲಿ ಕೊಡು. ತಗೊಳ್ಳೆ ಹಿಡ್ದಿಡೆ ದಕ್ಕಪ್ಪದಿಡೆ. ಚಿಕ್ಕೂರ ಮೇಲೆ ತೋರಿಸಿ ಅಲ್ಲೋಡು. ನಾನು ಎಷ್ಟು ಚೆನ್ನಾಗಿ ಕೊಡ್ತದೆ ನಾಳೆ ಆರಿಸ್ತಾ.
ರಾಜ ಬಿಡು ರಾಜ ಬಿಡು ರಾಜ. ಕೊಡಮ್ಮ, ನಾನು ಕೈಯಾಗ ತೆಗಿತೀನಿ. ಸೊ ಗೈಸ್, ಇವಾಗ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಯ್ತಾ ಇದ್ವಿ. ನಾನು ನಮ್ಮ ಅಮ್ಮ ನನ್ನ ತಂಗಿ ಎಲ್ಲರೂ ಮನೆಗೆ ಹೋಗ್ಬಿಟ್ಟು ನಾಷ್ಟಿನ ಏನು ಮಾಡಿಲ್ಲ, ನೋಡ್ಬೇಕು ಏನು ಮಾಡ್ತಾರೆ. ಉಪ್ಪಿಟ್ಟು ಒಪ್ಪಿಟ್ಟು ಕಾಂಕ್ರೀಟ್ ಗೈಸ್. ಕಟ್ ಮಾಡ್ಬಿಡ್ತೀನಿ ಆ ಥರ ಏನ್ ಮಾತಾಡೋಣ? ಮತ್ತೆ? ಪೂಜೆ ನೀಟಾಗಿ ಆಯ್ತು, ಮನಸ್ಸಿಗೆ ತೃಪ್ತಿ ಆಯ್ತು, ಮನೆ ದೇವ್ರ ಪೂಜೆ. ಏನಾಯ್ತು? ನೆಮ್ಮದಿ ಆಯ್ತು. ನನ್ನ ತಂಗಿ ಗೊತ್ತಾಗ್ತಿರೋಂಗೆ ಪ್ರಸಾದ ತಿಂತಾ ಇದ್ದೀನಿ. ಅದು ಗೊತ್ತಾದ್ರೆ ಗೊತ್ತಿಲ್ಲ ನನಗೆ. ಇನ್ನೊಂದು ರೌಂಡ್ ಗೈಸ್, ಇದು ಇನ್ನೊಂದು ರೌಂಡ್ ತಿಂತಾರೆ. ಏನಮ್ಮ ಟಿಫನ್ ತಿಂತಿದ್ಯಾ? ಎಲ್ಲಾರ್ಗು ಒಂದ್ಬಿಟ್ಟು ಒಂಚೂರು ಇರೋದನ್ನ ತಿಂತಾ ಇರೋದು. ನೀನ್ ಬೋಸಿನೇ ತೋರಿಸ್ಬೇಡ. ಗೈಸ್, ನಾನು ಇವಾಗ ನಮ್ಮ ಅಪ್ಪನ ಊರಿಗೆ ಹೋಗಿದ್ದೆ. ಐ ಮೀನ್ ಸಂತೆ ಕಷ್ಟಗಳಿಗೆ ಬೆಳಗ್ಗೆ ಹೋಗಿದ್ದೆನಲ್ಲ ಅದೇ ಊರಿಗೇನೆ. ಏನಕ್ಕೆ ಅಂತಂದರೆ ನಾಳೆ ಸ್ವಲ್ಪ ಇನ್ನೊಂದು ಏನೋ ಕೆಲಸ ಇದೆ, ಅದನ್ನೆಲ್ಲ ಹೇಳೋದು ಬೇಡ. ಯಾಕಂತ ಅಂದರೆ ನಾನು ನೆಕ್ಸ್ಟ್ ವ್ಲಾಗ್ನೂ ಮಾಡ್ತೀನಿ, ಅದಕ್ಕೋಸ್ಕರ ಇದರಲ್ಲೇ ಹೇಳ್ಬಿಟ್ರೆ ನೀವು ನೆಕ್ಸ್ಟ್ ವ್ಲಾಗ್ ನೋಡೋಲ್ಲ, ಅದಕ್ಕೋಸ್ಕರ. ಸೊ ದಯವಿಟ್ಟು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಿಮಗೆ ಯಾವ ರೀತಿ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ದಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ 1K ರೀಚ್ ಮಾಡೋಕ್ಕೆ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಗೈಸ್. ಓಕೆನಾ? ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ವಿಡಿಯೋ ಎಂಡ್ ಮಾಡ್ತಾ ರೋಡ್ ಎಂಡಿಗೆ ಬಂದ್ಬಿಟ್ಟಿದ್ದೀನಿ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಬೇಗ ನನ್ನ ಒಂದು ಫ್ಯಾಮಿಲಿನ 1K ಆದಷ್ಟು ಬೇಗ ರೀಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಟಾಟಾ, ಬೈ ಬೈ, ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವ್ಲಾಗ್.